ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಅಧಿಕಾರವನ್ನು ಹಿಡಿಯೋದೇ ಮುಖ್ಯ. ಈ ಅಧಿಕಾರ ಹಿಡಿಬೇಕು ಅಂತ ಹೇಳಿದರೆ ವಿಟಮಿನ್ ಎಂ ಬೇಕು ಅಂತ ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಏನಿದೆ ವಿಟಮಿನ್ ಎಂ ಅಂತ ಹೇಳಿದರೆ, ವಿಟಮಿನ್ ಎಂ ಅಂದರೆ ಅದು ಮನಿ ಅಂತ. ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬೇಕಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಚುನಾವಣಾ ಪ್ರಚಾರ, ಕಚೇರಿಗಳ ನಡೆಸಬೇಕು, ಕಚೇರಿಗಳ ಸಿಬ್ಬಂದಿ ಇರಬೇಕು. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅಥವಾ ಇನ್ನೊಂದು ಆಮ್ ಆದ್ಮಿ ಪಾರ್ಟಿ ಆಗಿರಲಿ, ಬೇರೆ ಪ್ರಾದೇಶಿಕ ಪಾರ್ಟಿ ಆಗಿರಲಿ, ಎಲ್ಲದಕ್ಕೂ ಹಣ ಬೇಕು. ಆದರೆ ನೀವು ನೋಡಿ, ಅನೇಕ ವರ್ಷಗಳಿಂದ ದೇಶದಲ್ಲಿ ಆಡಳಿತದಲ್ಲಿದ್ದಂತಹ ಕಾಂಗ್ರೆಸ್ ಅದನ್ನು ಹಿಂದೇಟು ಹಾಕಿ ಇವತ್ತು BJP ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ರೀಮಂತ ಪೊಲಿಟಿಕಲ್ ಪಾರ್ಟಿಯಾಗಿ ಹೊರಹೊಮ್ಮತಾ ಇದೆ. ಹಾಗಾದರೆ BJP ಮತ್ತು ಕಾಂಗ್ರೆಸ್ನ ಒಟ್ಟು ಆಸ್ತಿ ಎಷ್ಟಿದೆ, ಹಣ ಎಷ್ಟಿದೆ, ಎಲ್ಲೆಲ್ಲಿ ವಿನಿಯೋಗ ಆಗ್ತಾ ಇದೆ, ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಹಣ ಎಲ್ಲೆಲ್ಲಿಂದ ಬರ್ತಾ ಇದೆ? ಒಂದು ವರದಿ ಹೊರಗಡೆ ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಇವರು ಕೊಟ್ಟಿರುವಂತಹ ದತ್ತಾಂಶಗಳು ಸದ್ಯಕ್ಕೆ ಹೊರಗಡೆ ಬಂದಿದೆ. ಹಾಗಾದರೆ ಏನೇನಾಯಿತು, ಡೀಟೇಲ್ಸ್ ನೋಡೋಣ. BJPಯ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆಸ್ತಿಯ ವಿವರ. BJPಯ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? 10,107.2 ಕೋಟಿ ರೂಪಾಯಿ ಇರೋದು. ಯಾರ್ದು? BJPದಿದು. ಒಟ್ಟು ಘೋಷಿಸಿದ ಆಸ್ತಿ ಎಷ್ಟಿದೆ? 12,171.17 ಕೋಟಿ. ಅಂದರೆ ಕಾಂಗ್ರೆಸ್ಗಿಂತ 75 ಪಟ್ಟು ಹೆಚ್ಚು ನಗದು ಮೀಸಲಿಟ್ಟಿದ್ದಾರೆ. ಅತ್ಯಲ್ಪ ಸಾಲ ಇದೆ, ಅಂದರೆ 17,43,000 ರೂಪಾಯಿ BJPಯ ಸಾಲ ಇರೋದು. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಕೊಟ್ಟಿರುವಂತಹ ವರದಿ ಇದು. BJP ದೇಶದಲ್ಲಿ ಅತ್ಯಂತ ಹೆಚ್ಚು ಆಸ್ತಿಯನ್ನು ಹೊಂದಿರುವಂತಹ ಶ್ರೀಮಂತ ರಾಜಕೀಯ ಪಕ್ಷ ಅಂತ ಇದರಲ್ಲಿ ಹೇಳಿದ್ದಾರೆ. ಒಟ್ಟು ಆಸ್ತಿ 12,771 ನಾನು ಆವಾಗಲೇ ಹೇಳಿದೆ ಕೋಟಿ. ಅದಾದ ನಂತರ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಆಸ್ತಿಯ ಪೈಕಿ BJPಯ ಸಿಂಹ ಪಾಲಿದೆ. 70% BJP ಆಸ್ತಿ ಇದೆ ಅಂತ ಹೇಳ್ತಿದ್ದಾರೆ. 10,000 ಕೋಟಿ ರೂಪಾಯಿ FD ಇದೆ. ಒಟ್ಟು ನಗದು ಎಲ್ಲವೂ ಕೂಡ ಸೇರಿಕೊಂಡು ಅದರಲ್ಲಿ FD 9,390 ಕೋಟಿ ರೂಪಾಯಿ ಇದೆ. ಸಾಲ 15,43,000 ರೂಪಾಯಿ ಇದೆ. 20 ವರ್ಷಗಳ ಹಿಂದೆ ಇದೇ BJPಯ ಹಣ ಎಷ್ಟಿತ್ತು ಅಂತ ಹೇಳಿದ್ರೆ 122 ಕೋಟಿ ರೂಪಾಯಿ ಇತ್ತು. ಇದೀಗ ಅದು 12,171 ಕೋಟಿಗೆ ಏರಿಕೆ ಆಗಿದೆ. 2004ರಲ್ಲಿ 122 ಕೋಟಿ ಇತ್ತು. 2015ರಲ್ಲಿ 893 ಕೋಟಿಗೆ ಏರಿಕೆ ಆಯಿತು. 2019-20 4,848 ಕೋಟಿಗೆ ಏರಿಕೆ ಆಯಿತು. 2021-22ರಲ್ಲಿ 6,046 ಕೋಟಿಗೆ ಏರಿಕೆ ಆಯಿತು. 2023-24ರಲ್ಲಿ 9,181 ಕೋಟಿಗೆ ಏರಿಕೆ ಆಯಿತು. ಇದೀಗ ಅವರದ್ದು 12,171 ಕೋಟಿ ರೂಪಾಯಿ ಇದೆ. ಅಂದರೆ 2004ರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ 88 ಕೋಟಿ ಇತ್ತು. ಆದರೆ ಇದೀಗ ಅದು 115 ಪಟ್ಟು ಏರಿಕೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರರ್ಥ BJP 2014ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವುಗಳ ಒಟ್ಟಾರೆ ಬ್ಯಾಲೆನ್ಸ್ ಕೂಡ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾವ್ಯಾವ ಕಾರಣಕ್ಕೆ ಏರಿಕೆ ಆಯಿತು, ಏನು ಎತ್ತ, ಆ ವಿಚಾರಕ್ಕೆ ನಾನು ಡೀಟೇಲ್ಸಿಗೆ ಬರ್ತೀನಿ. ಇದು BJP ಎದ್ದಾದರೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ವಿಚಾರ 70 ವರ್ಷ ಆಡಳಿತವನ್ನು ನಡೆಸಿದ್ರು ಅಂತೆಲ್ಲ BJP ಅವರು ವಾದ ಮಾಡಿದ್ದು, ಅದನ್ನು ಟೀಕೆ ಟಿಪ್ಪಣಿ ಮಾಡಿದ್ದು. ಹಾಗಾದರೆ ಕಾಂಗ್ರೆಸ್ನದ್ದು ಎಷ್ಟಿದೆ? 133.97 ಕೋಟಿ. ಯಾರ್ದು? ಇದೇ ಕಾಂಗ್ರೆಸ್ನವ್ರದ್ದು. ಅದೇ ಬ್ಯಾಂಕ್ ಬ್ಯಾಲೆನ್ಸ್ BJPದು ಎಷ್ಟಿದೆ? 10,107 ಕೋಟಿ ಇದೆ. ಅಂದರೆ ಅಜಗಜಾಂತರ ವ್ಯತ್ಯಾಸ ಕಾಂಗ್ರೆಸ್ ಮತ್ತು BJPಗೆ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು ಘೋಷಿತ ಆಸ್ತಿ ಸುಮಾರು 1,351 ಕೋಟಿ. BJPದು 12,000 ಕೋಟಿ ಇದೆ. ನಗದು ಮೀಸಿನಲ್ಲಿ BJPಗೆ ಹೋಲಿಕೆ ಮಾಡಿದರೆ ಬಹುದೊಡ್ಡದ ಹಿನ್ನಡೆಯನ್ನು ಕಾಂಗ್ರೆಸ್ನವರು ಹೊಂದಿದ್ದನ್ನು ನೋಡ್ತಾ ಇದ್ದೀವಿ. 1,351 ಕೋಟಿ ಆಸ್ತಿ ಘೋಷಣೆ. ಸ್ಥಿರ ಆಸ್ತಿ ಅಂದರೆ ಅವರ ಸೈಟ್ಗಳು, ಅವರ ಕಟ್ಟಡಗಳು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸ್ಥಿರ ಆಸ್ತಿ 408.38 ಕೋಟಿ ಇದೆ ಅಂತೆ. ಲೋನು, ಅಡ್ವಾನ್ಸ್, ಠೇವಣಿ ಇವೆಲ್ಲವೂ ಕೂಡ ಸೇರಿಕೊಂಡು 320.72 ಕೋಟಿ ಅಂತೆಲ್ಲ ಹೇಳ್ತಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ 133.97 ಕೋಟಿ ಇದೆ. ಅಂದರೆ BJPದು 10,107 ಕೋಟಿ ಇದೆ, ಇವರದು 133 ಕೋಟಿ. ಅಂದರೆ 75% ಇವರು ಮುಂದೆ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ನೋಡಿ, ಸ್ವಲ್ಪ ಕಾಂಗ್ರೆಸ್ನದ್ದು ವೇರಿಯೇಷನ್ ಇದೆ. 2014-15ರಲ್ಲಿ ಇವ್ರದ್ದು 39 ಕೋಟಿ ಇತ್ತು. 15ರಲ್ಲಿ 758 ಕೋಟಿಗೆ ಹೋಯಿತು. ಅದಾದ 19-20ರಲ್ಲಿ BJP ಯಾವಾಗ ಅಧಿಕಾರಕ್ಕೆ ಬಂತು ಅವಾಗ ಮತ್ತೆ ಕಡಿಮೆ ಆಗಿದ್ದ ನೋಡಿದ್ದೀವಿ. ಇದು ಕಾಂಗ್ರೆಸ್ನ ವಿಚಾರದಲ್ಲಿ ಆಯಿತು. ಇವೆಲ್ಲದರ ನಂತರ BJP ವಾರ್ಷಿಕ ಆದಾಯ ಮತ್ತು ಪ್ರಗತಿ ಹೆಂಗಾಯ್ತು? ಇದು ಪ್ರಗತಿ. ಲೋಕಸಭಾ ಚುನಾವಣಾ ವರ್ಷದ ಒಟ್ಟು ಆದಾಯ 6,794.14 ಕೋಟಿ ಇದ್ದದ್ದನ್ನು ನೋಡಿದ್ದೀವಿ. ಇದಕ್ಕೆ ನೀವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. BJP ಒಂದು ಚುನಾವಣಾ ಬಾಂಡ್ ಎನ್ನುವಂಥದ್ದನ್ನು ತೆಗೆದುಕೊಂಡು ಬಂತು. ಇಡೀ ದೇಶದಲ್ಲಿ ಮತ್ತು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಿದ್ದನ್ನು ನೋಡಿದ್ವಿ. ಇದು ಹೆಂಗೆ ಏರಿಕೆ ಆಯಿತು ಅನ್ನೋದು ನಾನು ಹೇಳ್ಬಿಡ್ತೀನಿ ಸ್ವಲ್ಪ. ಎಲೆಕ್ಟ್ರೋಲ್ ಬಾಂಡ್ ಅಂತೆಲ್ಲ ತೆಗೆದುಕೊಂಡು ಬಂದರು. ಏನಿದೆ ಎಲೆಕ್ಟ್ರೋಲ್ ಬಾಂಡ್ ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳಿಗೆ ಸಾರ್ವಜನಿಕರು ಅಥವಾ ಕಾರ್ಪೊರೇಟ್ ಕಂಪನಿಗಳು ಹಣಕಾಸಿನ ದೇಣಿಗೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ 2018ರಲ್ಲಿ ತೆಗೆದುಕೊಂಡು ಬಂದಂಥ ಒಂದು ವ್ಯವಸ್ಥೆ ಇದು. ಇದರಲ್ಲಿ ಹೆಂಗಾಗ್ತಾ ಇತ್ತು ಅಂತ ಹೇಳಿದ್ರೆ,
1,000 ಇರ್ತಿತ್ತು, 10,000 ಇರ್ತಿತ್ತು, 1,00,000, 10,00,000, 1 ಕೋಟಿ ಮೌಲ್ಯದ ಕೆಲವೊಂದಿಷ್ಟು ಪ್ರಾಮಿಸರಿ ನೋಟ್ ರೀತಿಯಲ್ಲಿ ಇರ್ತವೆ. ನೀವು ಅದನ್ನು SBIನಲ್ಲಿ ಹೋಗಿ ತೆಗೆದುಕೊಂಡು ಬರಬೇಕಾಗಿತ್ತು. ಆ SBIನಲ್ಲಿ ತೆಗೆದುಕೊಂಡು ಬಂದ ನಂತರ ನೀವು ಪೊಲಿಟಿಕಲ್ ಪಾರ್ಟಿ ಕೊಡಬೇಕಾಗಿತ್ತು. ಆ ಪೊಲಿಟಿಕಲ್ ಪಾರ್ಟಿಯವರು ತೆಗೆದುಕೊಂಡು ಹೋಗಿ SBI ಕೊಡ್ತಿದ್ರು. SBIಗೆ ಜಮಾ ಆದ ನಂತರ ಆ ಹಣ ಇವರಿಗೆಲ್ಲ ಬರ್ತಾ ಇತ್ತು. ಇದಾದ ನಂತರ BJPಗೆ ಒಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂತ ಹೇಳಿದ್ರೆ, ಯಾವಾಗ ಈ ಬಾಂಡ್ ತೆಗೆದುಕೊಂಡ್ಬಂದ್ರಲ್ಲ, ಅನೇಕ ಕಾರ್ಪೊರೇಟ್ ಕಂಪನಿಗಳು ಎಲ್ಲರೂ ಕೂಡ ಹಾಕಿದ್ರು. ಒಂದು ಅಂಕಿಅಂಶ ಈ ವಿಚಾರಕ್ಕೆ, 2018ರಿಂದ 24ರ ತನಕ ಏನು 16,000 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳ ಮಾರಾಟ ಆಯ್ತಲ್ಲ, ಆ ಮಾರಾಟ ಆದಂತಹ ಪೈಕಿ 50ಕ್ಕಿಂತ ಹೆಚ್ಚು ಪಾಲು BJPಗೆ ಸಿಕ್ಕಿತ್ತು. ಇದು ಗಮನಿಸಬೇಕಾದಂತಹ ಸಂಗತಿ. BJPಯ ವರಮಾನ ಹೆಚ್ಚಳ ಆಗೋದಕ್ಕೆ ಏನು ಅಥವಾ BJP ಆದಾಯ ಹೆಚ್ಚಳ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ಕಾರಣ. ಇದನ್ನು ಸುಪ್ರೀಂ ಕೋರ್ಟ್ 2022ರಲ್ಲಿ ಬಂದ್ ಮಾಡಿದ್ದ ನೋಡಿದ್ವಿ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ವಾರ್ಷಿಕ ಆದಾಯ ಮತ್ತು ಪ್ರಗತಿ ಹೆಂಗಿದೆ? ಲೋಕಸಭಾ ಚುನಾವಣಾ ವರ್ಷದ ಒಟ್ಟು ಆದಾಯ 918.28 ಕೋಟಿ ಇದ್ದುದನ್ನು ನೋಡಿದ್ದೀವಿ. ಲೋಕಸಭಾ ಚುನಾವಣಾ ವರ್ಷದಲ್ಲಿ ಆದಾಯದಲ್ಲಿ 25% ಇಳಿಕೆ ಆಗಿದೆ. ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆದಾಯದಲ್ಲಿ 11.53 ಪಾಲಿದೆ ಕಾಂಗ್ರೆಸ್ನದ್ದು. ಬಿಜೆಪಿಗಿಂತ ವಾರ್ಷಿಕ ಗಳಿಕೆಯಲ್ಲಿ ಗಣನೀಯವಾಗಿ ಹಿಂದೆ ಬಿದ್ದಿದೆ. ವಾರ್ಷಿಕ ಆದಾಯದ ಪ್ರವೃತ್ತಿ ಕುಸಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಯಾವ ಕಾರಣಕ್ಕಾಗಿ? ಅಧಿಕಾರ ಇಲ್ಲದೆ ಇರೋದನ್ನು ನೋಡ್ತಾ ಇದ್ವಿ. ಕಾರ್ಪೊರೇಟ್ ದೇಣಿಗಳಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅವರು ಬೇರೆ ಬೇರೆ ಮೂಲಗಳನ್ನು ಅತ್ಯಂತ ಕಡಿಮೆಯಾಗಿ ನಂಬಿಕೊಳ್ತಾ ಇದ್ದಾರೆ. ಹೀಗಾಗೆಲ್ಲ ಕಡಿಮೆ ಆಗ್ತಾ ಇದೆ ಅಂತ. ಆದಾಯದ ಪ್ರಮುಖ ಮೂಲಗಳು ಏನಾಯಿತು ಎಲ್ಲವೂ ಕೂಡ ನೋಡೋದು. ಏನೇನಿದು? BJPಯ ಒಟ್ಟು ಆದಾಯದ 90.4 ಭಾಗ ಅಂದರೆ 6,124.85 ಕೋಟಿ ರೂಪಾಯಿ ಏನಿದೆ, ಅದು ಸ್ವಯಂ ಪ್ರೇರಿತ ದೇಣಿಗೆ ಮುಖಾಂತರ ಬರುತ್ತೆ. ಸ್ವಯಂ ಪ್ರೇರಿತ ದೇಣಿಗೆ ಮುಖಾಂತರ. ದೊಡ್ಡ ಠೇವಣಿಗಳಿಗಾಗಿ BJP ವರ್ಷಕ್ಕೆ ಬಡ್ಡಿಯಿಂದಲೇ 634 ಕೋಟಿ ರೂಪಾಯಿ ಬರುತ್ತೆ ಅವರಿಗೆ. ಕಾಂಗ್ರೆಸ್ ದೇಣಿಗೆಯಿಂದ ಪಡೆಯುವಂಥ ಒಟ್ಟು ಮೊತ್ತಕ್ಕಿಂತಲೂ ಕೂಡ BJPಯ ಬಡ್ಡಿ ಏನು ಬರುತ್ತಲ್ಲ, ಅದು 522.13 ಕೋಟಿ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಿದೆ. 56.8 ಭಾಗವನ್ನು ಸ್ವಯಂ ಪ್ರೇರಿತ ದೇಣಿಗೆಗಳ ಮುಖಾಂತರ ಕಾಂಗ್ರೆಸ್ ತನ್ನ ಆದಾಯದ ಭಾಗವಾಗಿ ತೆಗೆದುಕೊಳ್ಳುತ್ತೆ. 350.12 ಕೋಟಿಯನ್ನು ಕೂಪನ್ ಮಾರಾಟ, ಸಾರ್ವಜನಿಕ ನಿಧಿ ಸಂಗ್ರಹಗಳಿಂದ ಇವರೆಲ್ಲ ಪಡೆದುಕೊಂಡಿದ್ದ ನೋಡಿದ್ದೀವಿ. ಇವೆಲ್ಲದರ ನಡುವೆ ಆಡಳಿತಾತ್ಮಕ ವೆಚ್ಚ, ಸಾಲ ಮತ್ತು ಮಾದರಿ. ವೆಚ್ಚ ಇದೆ, ಸಾಲ ಇದೆ, ಅದಾದ ನಂತರ ಸಿಬ್ಬಂದಿಗಳಿಗೆ ಪೇಮೆಂಟ್ ಮಾಡಬೇಕಲ್ಲ, ಎಲ್ಲವೂ ಕೂಡ ಇದೆ. ಏನೇನಾಯ್ತಿದು? ಕಚೇರಿ ನಿರ್ವಹಣೆ ಮತ್ತು ಸಿಬ್ಬಂದಿ ವೇತನಕ್ಕಾಗಿಯೇ BJP 323.05 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಕಚೇರಿಗಳು, ಆ ಕಚೇರಿಯಲ್ಲಿರುವಂತಹ ಸಿಬ್ಬಂದಿ ಇತ್ಯಾದಿ ಇತ್ಯಾದಿ ಅಂತ. 6 ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆದಾಯದಲ್ಲಿ BJP ಒಂದರ ಪಾಲು 85% ಇದೆ. ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತಾತ್ಮಕ ವಿಭಾಗಕ್ಕೆ 159 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ. BJP ಸಾಲದ 15.43 ಲಕ್ಷ ನಾನು ಅವಾಗಲೇ ಹೇಳಿದೆ. BJP ತನ್ನ ಹಣಕಾಸು ವ್ಯವಸ್ಥೆಗೆ ದೊಡ್ಡ ಮಟ್ಟದ ದೇಣಿಗೆ, ಹೂಡಿಕೆ, ಬಡ್ಡಿ ಎಲ್ಲ ನೆಚ್ಚಿಕೊಂಡಿದೆ. ಆದರೆ ಕಾಂಗ್ರೆಸ್ ಸಾರ್ವಜನಿಕ ಸಂಗ್ರಹಣೆ, ಕೂಪನ್ ಮಾರಾಟ, ಸದಸ್ಯತ್ವ ಇವುಗಳ ಮೇಲೆ ಹೆಚ್ಚಳ ಜಾಸ್ತಿ ಡಿಪೆಂಡೆನ್ಸಿ ಆಗಿರೋದು ಕಾರ್ಪೊರೇಟ್ ಕಂಪನಿಗಳಿಂದಲೂ ಕೂಡ. ಅಂದರೆ ಕಾರ್ಪೊರೇಟ್ ವಲಯದಲ್ಲಿ ಇವರಿಗೆ ಬರುವಂತಹ ಆ ದೇಣಿಗೆ ಏನಿದೆ ಅದು ಕಡಿಮೆ ಆಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ನದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ.